ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಚಾಣಕ್ಯ ನೀತಿಯಲ್ಲಿ ಜೀವನ ಪಾಠಗಳು ಸಾಕಷ್ಟಿವೆ. ಅದರಲ್ಲಿ ಯಶಸ್ಸು ಗಳಿಸಲು ಬೇಕಾದ ಗುಣಗಳನ್ನು ಕೂಡ ಹೇಳಲಾಗಿದೆ. ಅಂದ ಹಾಗೆ ಯಶಸ್ಸು ಬೇಕಂದ್ರೆ ಜೀವನದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಂದಿನ ಬದುಕಿನಲ್ಲಿ ಓಟದಲ್ಲಿ ಎಲ್ಲರೂ ಬಿರುಸಿನಿಂದ ಮುನ್ನಡೆಯಲು ಬಯಸುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲಿರುವವರಿಗಿಂತ ಮುಂದೆ ಸಾಗಲು ಬಯಸುತ್ತಾರೆ. ಯಶಸ್ಸಿನ ಮೆಟ್ಟಿಲುಗಳನ್ನು ಏರಲು ಬಯಸುತ್ತಾರೆ. ಇದಕ್ಕಾಗಿ ಪ್ರಯತ್ನ ಮಾಡಿಯೂ ಸೋತವರು ಇದ್ದಾರೆ. ಸೋಲುವಿನಲ್ಲಿ ಗೆಲುವನ್ನು ಕಂಡವರು ಇದ್ದಾರೆ. ಪ್ರತಿಯೊಂದು ಸೋಲು ಕೂಡ ವೈಯಕ್ತಿಕ ತಪ್ಪುಗಳಿಂದಲೇ ಉಂಟಾಗುತ್ತದೆ ಎಂಬುದನ್ನು ಹೆಚ್ಚಿನವರು ಒಪ್ಪಿಕೊಳ್ಳಲು ಸಿದ್ಧರಿರುವುದಿಲ್ಲ. ಆದರೆ ಅದೇ ಸತ್ಯ. ನಮ್ಮ ಕೆಲವು ತಪ್ಪುಗಳಿಂದ ಮಾತ್ರ ನಾವು ವೈಫಲ್ಯವನ್ನು ಎದುರಿಸುತ್ತೇವೆ ಎನ್ನುತ್ತಾರೆ ಚಾಣಕ್ಯ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರೂ ತಮ್ಮ ಕನಸುಗಳನ್ನು ನನಸಾಗಿಸಲು ಬಯಸುತ್ತಾರೆ. ಅವರು ತಮ್ಮ ಕನಸುಗಳನ್ನು ನನಸಾಗಿಸಲು ಅವಿರತರಾಗಿ ಪ್ರಯತ್ನಿಸುತ್ತಾರೆ. ಆದಾಗ್ಯೂ ಪ್ರತಿಯೊಬ್ಬರೂ ಯಶಸ್ಸನ್ನು ಪಡೆಯುವುದಿಲ್ಲ ಮತ್ತು ಈ ಕಾರಣದಿಂದಾಗಿ ನಿರಾಶೆ ಉಂಟಾಗುತ್ತದೆ. ಆದರೆ ತಿಳಿಯದೆ ತಪ್ಪು ಮಾಡಿದ್ದೇವೆ ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲ. ಇದು ಯಶಸ್ಸಿನ ಹಾದಿಯಲ್ಲಿ ಅಡ್ಡಿಯಾಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗಲು ಬಯಸಿದರೆ ಚಾಣಕ್ಯ ಅನುಸರಿಸಿದ ಕೆಲವೊಂದು ಈ 4 ತಪ್ಪುಗಳಿಂದ ದೂರವಿರಬೇಕು. ಮೊದಲನೆಯದು ಅಳುಕಿನಿಂದ ದೂರವಿರಿ. ನಾವು ಯಶಸ್ವಿಯಾಗಬೇಕಾದರೆ ನಮ್ಮ ಮನಸ್ಸನ್ನು ನಾವು ಸಂಪೂರ್ಣವಾಗಿ ಯಶಸ್ಸಿನ ಕಡೆಗೆ ಇಟ್ಟುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನಾವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂಬ ಅಣುಕನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ನಿಮ್ಮ ಮನಸ್ಸಿನಲ್ಲಿ ವೈಫಲ್ಯ ಭಯವಿದ್ದರೆ ನೀವು ಎಂದಿಗೂ ನಿಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. ಯಶಸ್ವಿ ವ್ಯಕ್ತಿಯಾಗಲು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಮೊದಲು ತೆಗೆದುಹಾಕಬೇಕು. ಅದರ ನಂತರ ನೀವು ಯಶಸ್ವಿಯಾಗಲು ಬೇಕಾದ ಪೂರ್ಣ ಪರಿಶ್ರಮವನ್ನು ಹಾಕಬೇಕು. ಆಗ ನಿಮ್ಮ ಯಶಸ್ಸು ಖಚಿತ. ನೀವು ಕಷ್ಟಪಟ್ಟು ಕೆಲಸವನ್ನೇ ಮಾಡದಿದ್ದರೆ ಹೇಗೆ ತಾನೇ ಯಶಸ್ವಿಯಾಗುತ್ತೀರಿ? ಯೋಚಿಸದೆ ಮುನ್ನುಗ್ಗಬೇಡಿ. ಹೊಸತನ್ನು ಪ್ರಾರಂಭಿಸುವ ಮೊದಲು ನೀವು ಅದನ್ನು ಮಾಡಬಹುದೇ ಅಥವಾ ಇಲ್ಲವೇ ಅದನ್ನು ಎಂದು ಯಾವಾಗಲೂ ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಬೇರೆ ಯಾರೋ ಮಾಡಿದ್ದರೆಂದು ನೀವು ಮಾಡಲು ಹೋಗಬೇಡಿ. ಒಬ್ಬೊಬ್ಬರ ಪ್ರತಿಭೆ ಕೌಶಲ್ಯ ಒಂದೊಂದಾಗಿರುತ್ತದೆ. ಒಬ್ಬೊಬ್ಬರಿಗೆ ಸುಲಭವಾದದ್ದು ಮತ್ತೊಬ್ಬರಿಗೆ ಕಷ್ಟವಾಗಬಹುದು. ಹಾಗಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುನ್ನ ನಾನು ಈ ಕೆಲಸವನ್ನು ಮಾಡಬಹುದೇ, ನಾನು ಈ ಕೆಲಸವನ್ನು ಏಕೆ ಮಾಡುತ್ತಿದ್ದೇನೆ ಮತ್ತು ಫಲಿತಾಂಶ ಏನಾಗುತ್ತದೆ, ನಾನು ಈ ಕೆಲಸದಲ್ಲಿ ಯಶಸ್ವಿಯಾಗುತ್ತೇನೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಿ. ಈ ಎಲ್ಲ ಪ್ರಶ್ನೆಗಳಿಗೆ ಪರವಾಗಿ ಉತ್ತರವನ್ನು ನೀವು ಪಡೆದರೆ ನೀವು ಕೆಲಸವನ್ನು ಪ್ರಾರಂಭಿಸಬಹುದು. ಮುಂದನೆಯದು ಅರ್ಧಕ್ಕೆ ಕೈಬಿಡಬೇಡಿ. ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದಾಗ ಅದನ್ನು ಪರಿಪೂರ್ಣವಾಗಿ ಮಾಡಿಬಿಡಿ. ಒಬ್ಬ ವ್ಯಕ್ತಿಯು ಯಾವಾಗಲೂ ತಪ್ಪುಗಳನ್ನು ಎಂದಿಗೂ ಪುನರಾವರ್ತಿಸದೆ ಜಾಗೃತವಾಗಿ ವಹಿಸಬೇಕು. ನಾವು ಎಂದಿಗೂ ನಮ್ಮ ತಪ್ಪುಗಳಿಂದ ಓಡಿ ಹೋಗಬಾರದು. ತಪ್ಪಾಗಿದೆ ಎಂದು ಅರ್ಧಕ್ಕೆ ನಿಲ್ಲಿಸಬಾರದು. ಅವುಗಳಿಂದ ಕಲಿಯಬೇಕು. ಯಶಸ್ಸನ್ನು ಸಾಧಿಸಲು ತಪ್ಪನ್ನು ತಿದ್ದಿಕೊಂಡು ಮುಂದುವರಿಯುವುದು ಬಹುಮುಖ್ಯ. ಯಾವ ವ್ಯಕ್ತಿ ಕೆಲಸವನ್ನು ಅಪೂರ್ಣವಾಗಿ ಬಿಡುತ್ತಾನೆಯೋ ಆ ವ್ಯಕ್ತಿ ಜೀವನದಲ್ಲಿ ತನ್ನ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ಇನ್ನು ಮುಂದನೆಯದು ಗುಟ್ಟಾಗಿಡಿ. ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದಾಗ ಯೋಚನೆ ಸಿದ್ಧಪಡಿಸಿ ಮತ್ತು ಆ ಯೋಚನೆ ಹಾಗೂ ಕಾರ್ಯತಂತ್ರಗಳನ್ನು ಯಾರಿಗೂ ಬಹಿರಂಗಪಡಿಸಬೇಡಿ. ನೀವು ಹಂಚಿಕೊಂಡರೆ ಇತರ ವ್ಯಕ್ತಿ ಯಶಸ್ವಿಯಾಗಲು ನಿಮ್ಮ ತಂತ್ರವನ್ನು ಕದಿಯಲು ಅವಕಾಶ ಪಡೆಯಬಹುದು. ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗಿದ್ದರೆ ಆ ಯಶಸ್ಸಿನ ರಹಸ್ಯವನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸಿನ ರಹಸ್ಯವನ್ನು ಹೇಳಲು ನೀವು ಸಿದ್ಧರಿದ್ದರೆ ನಿಮ್ಮ ವೈಫಲ್ಯವು ಖಚಿತವಾಗಿರುತ್ತದೆ
ಮತ್ತು ಇದರಿಂದ ನಿಮ್ಮ ಮನಸ್ಸಿಗೆ ಹತಾಶೆ ಭಾವನೆ ಉಂಟಾಗಬಹುದು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.